ಕಣ್ಣು ತೆರೆದು ಕಾಣುವ ಕನಸೆ ಜೀವನ. ಸೇಮ್ ಎಲ್ಲರದು ಒಂದೇ ಥರ ಸ್ಟಾಪ್ ಆಗ್ತದೆ, ಒಂದೇ ಥರ ಎತ್ಕೊಳ್ತಾರೆ. ಸುಪ್ಪು ಎದೆಯ ದೂರವಾಣಿಯ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಪ್ಪ. ಹೃದಯವು ಇಲ್ಲೇ ಕಳೆದು ಹೋಗಿದೆ. ಅದೇನು ಹೀಗೆ ಮಾಡ್ತಾ ಇದ್ರೆ ಬರುತ್ತಾ ಹಂಗೆ? ನಾನು ಪ್ರಾಕ್ಟೀಸ್ ಮಾಡ್ತೇನೆ. ಅಯ್ಯೋ ನನ್ನ ಹೆಂಡತಿಯಲ್ಲಿ ಇಲ್ಲಿದಳು ನಂಗೆ ಉಸಿರುಗಟ್ಟುತ್ತೆ ನೀನು ಇಲ್ಲ ಅಂದರೆ. ಕೋಟೆ ಸರ್ಗೆ ಈ ಉಸಿರುಗಟ್ಟಲ್ವ ಸರ್ ಹೆಂಡತಿ ಹತ್ರದಲ್ಲಿಲ್ಲ ಅಂದರೆ? ಹತ್ರ ಇದ್ರೇನ ದೂರ ಇದ್ರೆ ಹೆಂಡತಿ ಮುಂದೆ ಯಾರ್ಯಾರು ಡವ್ ಮಾಡ್ತಾರೆ ಆ ಗಂಡ್ಮಕ್ಳೆಲ್ಲ ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಲಪ್ಪ. ಹಾಗಾದ್ರೆ ಜಗಪ್ಪ ಅವ್ರು ಹೆಣ್ಣಾಗಿ ಹುಡ್ತಾರೆ. ನೋಡಿ ಉತ್ತರ ಕರ್ನಾಟಕದ ದೋಸ್ತರು ಹನುಮಂತನ ಇಲ್ಲಿ ಒಂದು ಏ ಮಾಡಿ ಕೂರಿಸುವ ಜಾಗ ಬಿಡುವಲ್ಲಿ. ಇದು ನಿಮ್ದಲ್ವಾ ಸರ್? ಲಾಗ್ ಅಂತೇನಲ್ಲ, ಸುಮ್ಮನೆ ಅದನ್ನೇ ಲಾಗನಲ್ಲ. ಈ ಮೇಕಪ್ ಹಾಕಲ್ವಾ? ಹಾಕಲ್ವಾ? ನ್ಯಾಚುರಲ್ ಬ್ಯೂಟಿ. ಹೊಸ ಕಾರ್ ಕಡ್ಲೆಪುರಿ ಬಟ್ಟೆ ಎಲ್ಲ ತಂದಿದ್ದೀರಾ? ಅದು ಅವಳದು ಸಾರಿ ಬಿಸ್ನೆಸ್ ಇದು. ಕಾರ್ ಹೊಸದಿರ್ಲಿ ಹಳೆದಿರ್ಲಿ ವೈಕ್ ಮಾತ್ರ ಅವರೇ ಅಲ್ಲ. ಪ್ರೇಮ್ ಸರ್, ಮಾಳವಿಕಾ ಮೇಡಮ್, ಛಾಯಾ ಮೇಡಮ್, ರಾಜೇಶ್ ಸರ್ ಎಲ್ಲರೂ ಸೇರಿ ನಮಗೆ ಇಷ್ಟು ದಿನ ಊಟ ಬಡಿಸಿದಂಥ ಪ್ರೊಡಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಅವರಿಗೆಲ್ಲ ಊಟ ಬಡಿಸಿದ್ವಿ. ಧನರಾಜಾಚಾರ್ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಬ್ಬನಾಡು ಸ್ಟುಡಿಯೋ ಜೋಡಿ ನಂಬರ್ 1 ಸೀಸನ್ 3 ಸೆಟ್ಟಲ್ಲಿ ಇದ್ದೀವಿ. ಬ್ಯಾಕ್ ಸ್ಟೇಜ್ ಅಲ್ಲಿ ಯಾವ ರೀತಿ ಎಲ್ಲ ಆರ್ಟಿಸ್ಟ್ ಎಲ್ಲ ಹೇಗೆ ಪ್ರಿಪೇರ್ ಆಗ್ತಾರೆ ಅನ್ನೋದನ್ನ ನೀವು ಈ ಲಾಗ್ ಅಲ್ಲಿ ನೋಡಬಹುದು. ಬನ್ನಿ ಈ ಲಾಗ್ನ ಕಂಟಿನ್ಯೂ ಮಾಡೋಣ. ಸುಸ್ಸು ಇವತ್ತು ಸಾರಿ ತರ ಕೇಳಿದ್ದಾರೆ, ಬಟ್ ಸಾರಿ ತರದನ್ನೇ ಮರ್ತು ಬಿಟ್ಟಿದ್ದಾರೆ ಅಂತ. ಒಂದು ವಾರಕ್ಕೆ ಮುಂಚೆ ಹೇಳಿದ್ರೆ ನೆನಪಿರಲ್ಲ ದೇವರಾಣೆ. ಹಿಂದಿನ ದಿವಸ ಹೇಳಿದ್ರೆ ಇಲ್ಲ 2 ದಿನ ಮುಂಚೆ ಹೇಳಿದ್ರೆ ಮಾತ್ರ ನಂಗೆ ನೆನಪಿರುತ್ತೆ. ನಂಗೆ ನೆನಪಿನ ಶಕ್ತಿ ಇಲ್ಲ, ಅರ್ಥ ಆಯ್ತಾ? ಅಷ್ಟೇ. ಲಾಸ್ಟ್ ಲಾಗಲ್ಲಿ ಜಗಪ್ಪ ಅವ್ರು ಏನು ಹೇಳಿದ್ದಾರೆ ವಿಚಾರಿಸ್ಕೊಳ್ಳಿ. ಜಗಪ್ಪ ಅವರ ಕಾಲಲ್ಲಿ ಹೌದು. ಎಂತ ಹೇಳಿದ್ದೀರಿ? ಹಲೋ, ಹಾಂ ಎಂತ ಹೇಳಿದ್ದೀರಿ ನೀವು? ಸತ್ಯ ಹೇಳಿ. ನೆನಪಿಲ್ಲ ಕಣೋ ಅವನಿಗೆ. ನೆನಪಿಲ್ವಾ? ನೆನಪಿಲ್ಲದೇನು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವ್ರು ಯಾವ ತಗೊಂಡ್ರು ಹಾಗೆ ಹೇಳಿದ್ರು. ಸುಸ್ಮಿತಾಗೂ ಹಂಗೆ ಹೇಳಿದ್ದಾರೆ. ಹುಷಾರು. ಇಲ್ಲಿಂದ ಬಂದ್ಬಿಡು, ಧನರಾಜ್ ಹತ್ರ ಮಾತಾಡ್ಬೇಡ ಅಂತ ಹೇಳ್ತಿದ್ದಾರೆ. ಫೋಟೋ ತಕ್ಕೋ ಮಗ. ನೋಡಿ ನಮ್ಮ ಸರಿಗಮ ಆಕಾಶ್ ಗದಗದವರು ಪ್ರಾಕ್ಟೀಸ್ ಇದೆಯಾ? ಹಾಂ, ಕಂಠೀರವ ಸ್ಟುಡಿಯೋಕ್ಕೆ ಹೋಗ್ಬೇಕಾ? ಹೇಗಾಗ್ತಿದೆ? ಚೆನ್ನಾಗಿ ಆಗ್ತಿದೆ. ಓ ಇವ್ರು ಫುಲ್ ಟೀಮ್ ಇದ್ದಾರೆ ಇಲ್ಲೆಲ್ಲ. ಹಾಯ್. ನಾನು ಅಚಿಂತ್ಯ, ನಾನು ಮಂಗಳೂರಿಂದ ಬಂದೆ. ನಾನು ವೃದ್ಧಿ, ನಾನು ಉಡುಪಿಯಿಂದ ಬಂದಿದ್ದೆ. ನಾನು ಕಾವೇರಿ, ನಾನು ಹುಬ್ಳಿ ಸೈಡ್ ಕೊಳಿವಾಡದಿಂದ ಬಂದೇನೆ. ಹಾಯ್ ಅಣ್ಣ, ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊನ್ನೆ ಸೀಕ್ರೆಟ್ ಓಕೆ ಹಾಂ ಆರಾಮ. ಇದೇನು ಹೆಡ್ಫೋನ್ ಹಾಕ್ತಾನೆ ಇರಬೇಕಾ? ಸಾಂಗ್ ಕೇಳ್ತಾ ಇರ್ತೀರಾ? ನಿಮ್ಮದೇ ಸಾಂಗ್ ರಿಹರ್ಸಲ್ಗೆ? ನಿನಗೆ ಯಾಕೋ ನಿನ್ನ ಶೋನಲ್ಲಿ ಎಷ್ಟು ನೋಡ್ತೀವಿ ಅಷ್ಟರಲ್ಲೇ ಇರೋ ಎಕ್ಸ್ಟ್ರಾ ಎಲ್ಲ ಕೇಳ್ಬೇಡಿ. ನೀವು ಯಾವನ್ ಕೇಳಕ್ಕೆ ಅದನ್ನೆಲ್ಲ ಒಂದು ಶೋಯಿಂದ ಇನ್ನೊಂದು ಶೋಗೆ ಪಿಟ್ಟಿಂಗ್ ಇಟ್ಟು ಅವರಿಗೆ ಹಾಳು ಮಾಡ್ತಾರೆ. ನಾನು ಫಿಟ್ಟಿಂಗ್ ನಾನಲ್ಲ, ನಿಮ್ಮ ಜಗಪ್ಪ ಅವರು. ನಮ್ಮ ಸರಿಗಮ್ಮ ಹುಡುಗರು ನಮಗೋಸ್ಕರ ನಮ್ಮ ಲಾಗೆಲ್ಲ ಹಾಡ್ತಾರೆ. ಭಯಂಕರ ಕಾಸ್ಟ್ಲಿ ಆರ್ಟಿಸ್ಟ್ ಇವರೆಲ್ಲ. ಕಣ್ಣು ತೆರೆದು ಕಾಣುವ ಕನಸೆ ಜೀವನ. ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ. ಎದೆಯ ದೂರವಾಣಿಯ ಕರೆಯ ರಿಂಗನ ಕೇಳು ಜೀವವೇ ಏತಕ್ಕೆ ಕಂಪನ. ಹೃದಯವು ಇಲ್ಲೇ ಕಳೆದು
ಸೂಪರ್ ಸೂಪರ್. ಒಳ್ಳೆ ವೈಬ್ ಸಿಕ್ತು ಈ ಸಾಂಗ್ ಕೇಳ್ತಾ. ಹತ್ರನೇ ಇದ್ದು ನಾನು ತುಂಬ ಲಕ್ಕಿ ಅಂತ ಅನ್ನಿಸ್ತಿದೆ. ಇಷ್ಟು ಒಳ್ಳೆ ವೈಬ್ನ ನಾನು ರಿಸೀವ್ ಮಾಡಿರೋದು. ಅದೇನು ಹೀಗೆ ಮಾಡ್ತಾ ಇದ್ರೆ ಬರುತ್ತಾ ಹಂಗೆ? ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಿಟ್ಟ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ನಿಮಗೆ. ನಾ ಇಲ್ಲಿ ಕೂತಿದ್ನಾ, ಇಲ್ಲಿಂದ ಕೇಳಿದ್ರೆ ನನಗೆ ಶಾಕ್ ಆಯಿತು. ಅದಕ್ಕೆ ಓಡಿಕೊಂಡು ಬಂದರೆ ಅವರು ಎಂತ ಚಂದ ಆಡ್ತಾರೆ ಮಾರೆ. ಲೈವಲ್ಲಿ ಕೇಳಿಕೆ ಒಂದು ಚಂದ. ಹೇಳುವುದು ಏನು ಉಳಿದು ಹೋಗಿದೆ. ಎಲ್ರದ್ದು ಒಂದೇ. ಈಗ ನಾವೆಲ್ಲ ಒಬ್ಬರದೊಂದೊಂದು ಟೂನಲ್ಲಿ ಇರ್ತದೆ, ಬಟ್ ಅವರು ಎಷ್ಟು ಚಂದ ಸೇಮ್ ಎಲ್ಲರದ್ದು ಒಂದೇ ಥರ ಸ್ಟಾಪ್ ಆಗ್ತದೆ, ಒಂದೇ ಥರ ಎತ್ಕೊಳ್ತಾರೆ. ಸುಪ್ಪು. ಎದೆಯ ದೂರವಾಣಿಯ ಕರೆಯ. ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಪ್ಪ. ತುಂಬ ಚಂದ ಆಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಹೃದಯವು ಇಲ್ಲೇ ಕಳೆದು ಹೋಗಿದೆ. ಖುಷಿ ಆಗಿದೆ. ಸೇಮ್ ಸೇಮ್. ಎಲ್ಲಿ ಸೇಮ? ನಮ್ಮ ಜೊತೆ ಕೋಟೆ ಸರ್ ಇದ್ದಾರೆ. ನಾವು ಯಾಕೆ ಇಷ್ಟು ಹಸ್ಕಿ ವಾಯ್ಸಲ್ಲಿ ಮಾತಾಡ್ತಿದ್ದೀವಿ ಅಂದರೆ ಇವತ್ತು ವೈಫ್ಗೆ ಗೊತ್ತಾಗದಾಗೆ ಸೀಕ್ರೆಟ್ ಮೇಂಟೈನ್ ಮಾಡೋಕ್ಕೆ ಹೇಳಿದ್ರು. ನಾವು ನಮಗೆ ಕೊಟ್ಟಿರೋ ಕಂಟೆಂಟು ನಮ್ಮ ವೈಫು ಗೊತ್ತಿದ್ದೀರಾ ಮುಚ್ಚಿಟ್ಟಿದ್ದೀವಿ. ಸರ್ ನೀವೇನು ಕೆಲಸ ಮಾಡಿದ್ದು? ಕೂಲಿ ಕೆಲಸ. ನಾನು ಪ್ರೊಡಕ್ಷನ್ ಬಾಯ್ ಆಗಿ ಕೆಲಸ ಮಾಡಿದ್ದೆ. ಇವರು ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಮೂಟೆ ಎಲ್ಲ ಹೊತ್ತಿ ಯಶವಂತಪುರ ಆ್ಯಡಲ್ಲಿ 50 kg ಮೂಟೆಗಳು ಅಕ್ಕಿದು ಬೇಳೆದು ಮೂಟೆಗಳೆಲ್ಲ ಎಸಿ ಒಬ್ಬೊಬ್ಬರ ಹತ್ರನೂ ಕೂಲಿ ಕಾಸುಗಳು. ಎಲ್ಲ ಮಾತಾಡಿ ಸರ್, ನಿಮ್ಮದು ಬೇಸ್ ವಾಯ್ಸು ಇಡೀ ಕೇಳುತ್ತೆ. ಕೂಲಿ ಕೆಲಸ ಮಾಡಿಸಿದ್ದಾರೆ ನಮ್ಮ ಕೈಲಿ. ಅಂದರೆ ಏನು ಅಂದರೆ ಅವ್ರ ಜೀವನ ಹೇಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ. ಅವರ ಜೀವನ ಜೊತೆಗೆ ನಮ್ಮ ವೈಫಿಗೆ ನಾವು ಆ ಸಂಬಳನ ತಂದು ಕೊಡಬೇಕು. ನಾನೇನು ಮಾಡಿದೆ, ಪಾಪ ಅವ್ರ ಹತ್ರ ಈಸ್ಕೊಂಡಲ್ಲ ಅದು ಕೊಟ್ಬಿಡೋಣ ಅವ್ರಿಗೆ ಅಂದೆ. ಪಾಪ ಅವ್ರ ಹತ್ರ ಪಾಪ ಈ ಕೂಲಿ ತೊಗೊಂಡು ಹಿಂಗೆ ಬೇಕು ವಾಪಸ್ ಕೊಟ್ಬಿಡೋಣ ಅಂದೆ. ಇವರು ಇಲ್ಲ ಸರ್ ಅದನ್ನೆಲ್ಲ ನೀವು ತೊಗೊಂಬಂದು ನೀವು ಸ್ಟೇಜಲ್ಲಿ ವೈಫ್ ಮುಂದೆ ಕೊಡಬೇಕು ಅಂತೇಳಿದಕ್ಕೆ ತಂದು. ಓಕೆ ಪರವಾಗಿಲ್ಲ ಸರ್, ಅದು ನಮ್ಮ ದುಡಿಮೆ ಅಲ್ವಾ? ನಮ್ಮ ದುಡಿಮೆ ಒಂದು ನನಗೆ ಹೀಗೆ ಎಷ್ಟೋ ಸ್ಯಾಲ್ರಿನ ಇಸ್ಕೊಂಡಿದ್ದೀನಿ. ಬಟ್ ಅವತ್ತು ಮಾಡಿದ ಕೆಲಸದ ಒಂದು ದುಡ್ಡಿಮೆ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ತೃಪ್ತಿಗೆ ಸಿಗುವಂಥ ಕೆಲಸ. ಇನ್ನೊಂದಲ್ಲ, ಬೆವರು ಬಂತು ಗೊತ್ತಾ, ಆ ಬೆವರಿನ ಸ್ಮೆಲ್ಲು ಕಷ್ಟಪಟ್ಟಿದ್ದು ನಿಜ. ನೀನು ನಂಬ್ತೀಯಲ್ಲೋ, ಅವತ್ತು ರಾತ್ರಿ ನಾನು ಮನೇಲೂ ಬೇರೆ ಶೂಟಿಂಗ್ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಹೋಗಿದ್ದು. ಮನೆಗೂ ಗೊತ್ತಿಲ್ವಲ್ಲ, ರಾತ್ರಿ ಮಲಗಿದಾಗ ಎಂಥ ನಿದ್ದೆ ಅಂದರೆ ಎಷ್ಟೋ ವರ್ಷ ಆಗಿತ್ತು. ಆಮೇಲೆ 24 hours ಫೋನ್ ಆನೇ ಇರ್ತದೆ ನಂದು. ಆವತ್ತಿನ ದಿನ ರಾತ್ರಿ ಮಲಗಿದ್ದೀನಿ, ಬೆಳಿಗ್ಗೆ ನೋಡ್ತೀನಿ 12 ಮಿಸ್ ಕಾಲು. ಅಂದರೆ ಫೋನ್ ಬಂದಿದ್ದು ಗೊತ್ತಿಲ್ಲ, ಆ ಥರ ನಿದ್ದೆ. ಅಂದರೆ ಒಂಥರ ಹೊಸ ಅನುಭವ. ನೀವು ಹೇಳಿದ್ರಲ್ಲ ಆಗಲೇ, ಆ ಕಷ್ಟಪಡೋದು, ಅವ್ರ ಜೀವನ ಹೇಗಿರ್ತದೆ. ನಾವು ಈಗಿನ ಜನ್ರೇಷನ್ ಎಲ್ಲಿ ನೋಡ್ತಾರೆ ಅವರೆಲ್ಲ. ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಮರೆಯಲಾದ ಒಂದು ಎಪಿಸೋಡ್ ಇದು. ಯಾಕಂದರೆ ನಾವು ಕೆಲವರೆಲ್ಲ ಹೇಳ್ತಾರೆ, ಏನು ರಿಯಾಲಿಟಿ ಶೋ ಬಂದು ಇದೆಲ್ಲ ಬಿಲ್ಡಪ್ ಇವರದ್ದು ಬರೀ ಹೀಗೆ. ಅಲ್ಲೂ ಅಷ್ಟೇ, ಇವರೆಲ್ಲನೂ ನ್ಯಾಚುರಲ್ ಆಗೇ ಮಾಡಿದ್ದು. ಕ್ಯಾಮ್ರಾಗಿಮ್ರೆಲ್ಲ ದೂರನೇ ಇಟ್ಕೊಂಡು ಮಾಡಿದ್ದು. ಯಾಕಂದರೆ ಡೈರೆಕ್ಟಾಗಿ ನಮ್ಗೆ ನೋಡಿದ್ರೆ ಸಿನಿಮಾನವರು ಅಂತೂ ಗೊತ್ತಾಗ್ಬಿಡ್ತಿದೆ ಅವ್ರಿಗೆ. ಬಟ್ ಆದ್ರೂ ನಾವು ಆಮೇಲೆ ಅವ್ರು ಕನ್ವಿನ್ಸ್ ಮಾಡಿ, ಇಲ್ಲ ನಮಗೇನೋ ಒಂದು ಥರ ಟಾಸ್ಕ್ ಕೊಟ್ಟವ್ರೆ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿರೋದು. ನಿಜವಾಗ್ಲೂ ಹೇಳ್ತೀವಿ, ನಾವು ಯಾರು ಕೂಡ ಕ್ಯಾಮರಕ್ಕೋಸ್ಕರ ದುಡ್ಡು ವರ್ಕ್ ಮಾಡಿಲ್ಲ. ನಾವು ಮಾಡಿರೋದು ಕ್ಯಾಮರಾ ಇಲ್ಲದಾಗಲೂ ಅಲ್ಲಿ ವರ್ಕ್ ಮಾಡಿದ್ದೀವಿ. ಆ ಒಂದು ಡೆಡಿಕೇಶನ್ನ ನಾವು ಅಲ್ಲಿ ಇಟ್ಟು ನಮ್ಮ ವೈಫಿಗೆ ಖುಷಿಪಡಿಸೋದಕ್ಕೆ, ಆ ದಿನದ ಸಂಪಾದನೆಯನ್ನು ಅವರಿಗೆ ಕೊಡೋದಕ್ಕೆ ಈ ಸೀಕ್ರೆಟ್ ಟಾಸ್ಕ್ ಏನು ಕೊಟ್ಟಿದ್ದಾರೆ ಜೋಡಿ ನಂಬರ್ 1 ಅವರು, ಅದನ್ನು ಇವತ್ತು ಮಾಡ್ತೀವಿ. ಎಪಿಸೋಡಲ್ಲಿ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ನೋಡಿ, ಮಿಸ್ ಮಾಡದೆ ನೋಡಿ. ಶನಿವಾರ ಭಾನುವಾರ ಅಂದರೆ ನೆಕ್ಸ್ಟ್ ಶನಿವಾರ ಭಾನುವಾರ 9 ರಿಂದ 10 ಶನಿವಾರ ಬರ್ಬೋದು, ಮಿಸ್ ಆದರೆ ಭಾನುವಾರ ಬರ್ಬೋದು. 2 ದಿನ ವಾಚ್ ಮಾಡಿ. ಅದು ಟೆಲಿಕಾಸ್ಟ್ ಆದಮೇಲೆ ನಮ್ಮ ಧನರಾಜ್ ಇದನ್ನು ಆಗ್ತಾನೆ. ಆಮೇಲೆ ಇವರು ಇದೇ ನಮ್ಮ ಮೇಕಪ್ ರೂಮ್. ಯಾರು ನನ್ನ ವೈಫ್ನ ಇಲ್ಲಿ ವೆಯ್ಟ್ ಮಾಡಿಸ್ತಿರೋದು. ಮರ್ಯಾದೆ ಕೊಟ್ಟು ಕೂರ್ಸಿದೀವಿ, ಅವಳಿಗೆ ಫಸ್ಟ್ ಪ್ರಿಫರೆನ್ಸ್. ಎದ್ದೇಳಿ ಸುಸ್ಸು, ಎದ್ದೇಳಿ. ಬಂದು ನೋಡಿ ಧನು ಬಂದ ಕೂಡಲೇ ವೈಫಿಗೆ ಮರ್ಯಾದೆ. ಯಾರು
ಅವಳು ಹೇಳಿದ್ ಒಂದನ್ನು ಹೇಳಲಿಲ್ಲ ನಿನ್ ಮುಖಕ್ಕೆ. ಇವ್ರ ಮುಂದೆ ಕ್ಯಾಮರಾನೇ ತರಬಾರ್ದು, ಅದೊಂದು ಕೆಲ್ಸ ಆಗೋಗಿತ್ತಲ್ಲ, ಅದನ್ನ ಯಾಕೆ ಮತ್ತೆ ನೆನಪು ಮಾಡ್ತೀವಿ? ಅಲ್ಲ ಆದ್ರೂ ನೀವು ಹಂಗೆ ಮಾಡಬಾರ್ದು. ನಾನು ನೆನ್ಪು ಮಾಡ್ತಿಲ್ಲ, ಬಟ್ ನೀವು ಅವ್ರ ಹಿಂದೆ ನಗು ನೋಡಿ, ಸಿಕ್ಕಿಬಿದ್ದ ಕಳ್ಳ ಅನ್ನೋ ಥರ. ಹೆಂಡತಿ ಮುಂದೆ ಯಾರ್ಯಾರು ಡವ್ ಮಾಡ್ತಾರೆ ಆ ಗಂಡ್ಮಕ್ಳೆಲ್ಲ ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಲಪ್ಪ. ಹಾಗಾದ್ರೆ ಜಗಪ್ಪ ಅವ್ರು ಹೆಣ್ಣಾಗಿ ಹುಡ್ತಾರೆ. ನಿಮಗೆ ತಾಕತ್ತಿದ್ರೆ ಇಲ್ಲಿ ಯಾರನ್ನಾದ್ರೂ ಎಬ್ಬಿಸ್ಬೇಕಾ? ಎಬ್ಬಿಸು. ಗೀತಾ ಅವ್ರೆ ಎದ್ದೇಳಿ. ತಾಕತ್ತಿದ್ರೆ ಎಬ್ಸಿ ಅವ್ರನ್ನಾದ್ರು ಅಂತ. ತಗೊಳ್ಳಿ, ಎಬ್ಸಿದ್ನಲ್ಲ. ಏಯ್ ಸುಸ್ಸ ನೋಡಿ ನನ್ನ ತಾಕತ್ತು. ಅನಿಲ್ ಅವರು ಕ್ಯಾಮರಾ ಮ್ಯಾನ್, ನಮ್ಮ ಮೇಕಪ್ ಮ್ಯಾನ್. ಆಗಿದ್ದೀರಾ? ನಾವು ಮೇಕಪ್ ಆರ್ಟಿಸ್ಟು. ಹಾಯ್, ಹಲೋ. ಹಾಯ್, ಶಿವರಾಜ್ ಕುಮಾರ್, ನಿಮ್ಮ ಅಭಿಮಾನಿ, ಶೂಟಿಂಗ್ ಶಿವ, ಇವ್ರ ಅಭಿಮಾನಿ, ಕೋಟನ್ ಸ್ಟಾರ್ ಗಣೇಶ್. ಥ್ಯಾಂಕ್ ಯು, ಒಳ್ಳೇದಾಗಲಿ. ವೀರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನನಗೆ ಫಸ್ಟ್ ಜೋಡಿ ನಂಬರ್ 1 ಪ್ರೊಮೋ ಶೂಟಿಗೆ ವೀರೇಶ್ ಮೇಕಪ್ ಮಾಡಿದ್ದು. ಮತ್ತು ಇಲ್ಲಿ ಜೋಡಿ ನಂಬರ್ 1 ನೋಡಿ, ಬೆಳಿಗ್ಗೆ ಈಗ 7 ಗಂಟೆಗೆ ಕರೆಕ್ಟು ಕಾಲ್ ಟೈಮ್. 7 ಗಂಟೆ ಅಂದರೆ ಎಲ್ಲ ಆರ್ಟಿಸ್ಟ್ 7 ಗಂಟೆಗೆ ಇರ್ತಾರೆ. 10:30 ಆಗಿದೆ, 7 ಗಂಟೆಗೆ ಬರ್ತಾರಂತೆ. ವಾಚಿದ್ದು ಟೈಮಿಂಗ್ಸ್ ತೋರಿಸ್ತಿದ್ದಾರೆ. 10 ಗಂಟೆ ಇದೆ, 7 ಗಂಟೆ ಇದ್ದಿದ್ರಲ್ಲ ಅದಕ್ಕೆ. ನಿಮ್ಮೂರಲ್ಲಿ 10:30ಗೆ 7 ಗಂಟೆ ಅಂತಾರ? ಅಂದರೆ ಇದು ಒಂಥರ ಏನಂದ್ರೆ ವ್ಯಂಗ್ಯ. ಚೆನ್ನಾಗಿ ಹೇಳಿದ್ರಿ. ನಾನು ಇಲ್ಲಿ ಸುಮ್ಮನೆ ಟಗರು ಬಂತು ಟಗರು ಸಾಂಗ್ ಹಾಡ್ತಿದ್ದೆ. ಇವರೊಂದು ಸೀಕ್ರೆಟ್ ರಿವೀಲ್ ಮಾಡಿದ್ರು ಗೀತಾ ಅವರು. ಆ ಸಾಂಗಲ್ಲಿ ಇವರು ಹಾಡಿದಾರಂತೆ. ಯಾವ್ದು ಹೇಳಿ? ತುಂಬಾ ಹಾಡ್ಬಿಟ್ಟಿದ್ದೀನಿ ಅದ್ರಲ್ಲಿ ಮಾತ್ರ ನಾನು. ಯಾವ್ದು ಅದು ಅದು ಹಾಡಿದ್ಯವರೆ ಅಂತ. ಅದರಲ್ಲಿ ಟಗರು ಬಂತು ಟಗರು ಅದು ಹೇಗೆ ಬರೋದು? ಅದನ್ನು ಹಾಡಿದಿವರು ಅಂತೆ. ಅಯ್ಯೋ ನನ್ನ ಹೆಂಡತಿಯಲ್ಲಿ ಇಲ್ಲಿದಳು. ನನಗೆ ಉಸಿರುಗಟ್ಟುತ್ತೆ ನೀನಿಲ್ಲ ಅಂದರೆ. ಕೋಟೆ ಸರ್ಗೆ ಈ ಉಸಿರುಗಟ್ಟಲ್ವ ಸರ್ ಹೆಂಡತಿ ಹತ್ರದಲ್ಲಿಲ್ಲ ಅಂದರೆ? ಹತ್ರ ಇದ್ರೇನ ದೂರ ಇದ್ರೆ ಕೇಳೋ ಪ್ರಶ್ನೆ ಸರಿಯಲ್ಲ. ಅಲ್ಲಪ್ಪ, ಅದಕ್ಕೆ ಅವ್ರ ಪಕ್ಕದಲ್ಲೇ ಇದ್ದಾರೆ, ಅವ್ರ ಪಕ್ಕದಲ್ಲೇ ಇಟ್ಕೊಂಡು ನಿಂಗೆ ಕೇಳಿದ್ರೆ ಅವರು ಕೂಡ ಹಂಗೆ ಹೇರ್ ಸ್ಟೈಲಲ್ಲಿ ಇದ್ದಾರೆ ಸರ್. ಇವರು ನಮ್ಮ ವಸ್ತ್ರಾಲಂಕಾರದ ಮೇನ್ ಹೆಡ್. ನಾನು ನಾಗರಾಜ್ ಚಂದ್ರಾಯಪಟ್ಟಣ. ಜಿ ಕನ್ನಡದ ಅಷ್ಟು ಪ್ರೋಗ್ರಾಮಿಗೆ ಇವರೇ ಕಾಸ್ಟ್ಯೂಮ್ ಮಾಡೋದು. ಎಷ್ಟು ವರ್ಷದಿಂದ ಸರ್ ನಿಮ್ಮ ಸರ್ವಿಸು? ಆಯಿತು, 25 ವರ್ಷ. 25 ವರ್ಷದಿಂದ. ಮಾಳವಿಕಾ ಮೇಡಮ್ ಇಲ್ಲಿಗೆ ಕರ್ಕೊಂಬಂದಂತೆ ಈ ಕ್ಷೇತ್ರಕ್ಕೆಲ್ಲ. ಹೌದೌದು. ಆಮೇಲೆ ನಮ್ಮ ಜಿ ಕನ್ನಡದ ಆರ್ಟಿಸ್ಟ್ಗಳಿಗೆ ಇವರಂದ್ರೆ ಎಷ್ಟು ಪ್ರೀತಿ ಅಂದರೆ, ಡ್ರೆಸ್ಸನ್ನೆಲ್ಲ ಬಾಡಿಗೆ ಕೊಟ್ಟರೆ ಅದು ನಿಂಗೆ ಇರಲಿ ಅಂತೇಳಿ ಕೊಡೋ ಅಂಥ ಹೃದಯವಂತೆ ಅಲ್ಲ ಸರ್? ನೆಕ್ಸ್ಟ್ ನಂಗೊಂದು ಕೊಡಿ ಸರ್. ದೋಸ್ತ, ನಿಮ್ಮೂರವ್ರು ನನ್ನ ಹತ್ರ ಕೇಳ್ತಾರೆ ಕಮೆಂಟಲ್ಲಿ, ಏನಂತ? ಓ ಬಾಳವರು ದೋಸ್ತ ಹತ್ರ ನಿಮಗೆ ಅಂತ. ನಾನು ಎಲ್ರಿಗೂ ದೋಸ್ತ, ನೀನು ಎಲ್ಲರಿಗೂ ದೋಸ್ತ. ಏನು ಡೋರ್ ದೋಸ್ತ ವೆಲ್ಕಮ್ ಅಬೋರ್ಡ್ ಪ್ರಸಿದ್ಧಿ ಪ್ರಜ್ನಾ ವಾರಲ್. ಸೇಫ್ ಜರ್ನೀಸ್, ಬ್ಯೂಟಿಫುಲ್ ಮೆಮರೀಸ್. ಹಂಗ ನಿನಗೆ ಹೇಳಕ್ ಕಷ್ಟ ಆಗತ್ತೆ ಅಂತ ಹೇಳಿ ಸೆಟ್ ಮಾಡಿ ಇಟ್ಟಿದ್ದೇನೆ. ಸಾರಿ ಕೇಳೋದಿದ್ರು ಅದರಲ್ಲೇ ಸಾರಿ ಕೇಳಿಸ್ತೀನಿ ಹೆಂಡತಿಗೆ. ಅಲ್ಲ, ಆಟೋಮೆಟಿಕ್ ಎಲ್ಲ ಸೆಟ್ ಆಗಲ್ಲ ನಿಮಗೆ. ಮಾಡೋರಿಗೆ ಆಟೋಮೆಟಿಕ್ ಇಷ್ಟ ಆಗುತ್ತಾ? ನಾವು ಹಿಂಗೆ ತೊಗೊಂಡು ಹಿಂಗೆ ತಿರುಗಿದಾಗ ಮಾಡಬೇಕು. ಇನ್ನೊಂದು ಇದಕ್ಕಿಂತ ಮುಂಚೆ ಒಂದು 4x4 ಬ್ಲ್ಯಾಕ್ ಕಲರ್ ಥರ ಇತ್ತು, ಅಲ್ಲೈತಲ್ಲ ಆ ಥರದ್ದು 4x4 ಬ್ಲ್ಯಾಕ್ ಕಲರ್ ಇತ್ತು. ಅದನ್ನ ನಾನು ಯೂಸ್ ಮಾಡೋಕ್ಕಾಗಲ್ಲ ಅಂಥೇಳಿ 4x4 ಯಾವತ್ತೂ ಹಾಕಲೇ ಇಲ್ಲ, ಅದಕ್ಕೆ ವೇಸ್ಟ್ ಆಗೋದು ಬೇಡ, ವೇಸ್ಟ್ ಆಯ್ತು ಅಂತೇಳಿ ಅದನ್ನು ಕೊಟ್ಟು ಇದನ್ನು ತೊಗೊಂಡೆ ನಾನು. ಅದು ಮತ್ತು ಅದ್ರಾಗ ಫ್ಯಾಮಿಲಿ ಕಂಫರ್ಟಬಲ್ ಇಲ್ಲ, ಆಫ್ ರೋಡಿಂಗ್ ಮಾತ್ರ. ಅದು ಬಿಲ್ಡ್ ಕ್ವಾಲಿಟಿ ಮಾತ್ರ. ಒಬ್ಬ ಬಾನೆಟ್ ಎತ್ತಿ ನೋಡಿ ಅಂತೆ ವೆಯ್ಟ್ ನೋಡಿದ್ದೀವಿ ನಾವು ಆಲ್ಮೋಸ್ಟ್. ಇದು ಟಾಟಾ ಸಿಯರ್, ಅದು ಇದು ಸಫಾರಿ, ಹಾರಿಯರ್ ಎಲ್ಲ ಗಾಡಿ ನೋಡಿ. ಏಯ್ ನೋಡಿ, ಉತ್ತರ ಕರ್ನಾಟಕದ ದೋಸ್ತರು ಹನುಮಂತನ ಇಲ್ಲಿ ಒಂದು ಮಾಡಿ ಕೂರಿಸುವ. ಒಂದು ಜಾಗ ಬಿಡುವ ಅಲ್ಲಿ. ನೋಡ್ರಿ, ಅಣ್ಣ ಕಾರ್ ತಗೊಂಡನ, ಇನ್ನೂ ಪಾರ್ಟಿ ಕೊಟ್ಟಿಲ್ಲ. ಭಾಳ ದಿನ ಆದ ಕಾರ್ ತಗೊಂಡ, ಕೈಗೆ ಸಿಕ್ಕಿಲ್ಲ. ಶೂಟ್ ಐತಿ ಅಂತೇಳಿ ಕೈಗೆ ಸಿಕ್ಕಾನ. ಸಾಯಂಕಾಲ ನೀವು ಊರಿಗೆ ಬನ್ನಿ, ನಮ್ಮ ಊರಿಗೆ ಒಂದಿನ ಪ್ಲಾನ್. ಖಂಡಿತ ಬರೋಣ. ಇದೆಲ್ಲ ಮುಗಿಲಿ ಒಂಚೂರು. ನಾವು ತುಂಬಾ ನಾವು ನಿಮ್ಮ ಊರಿಗೆ ಬರ್ತೀವಿ. ಎಂತ ಮಾತು
ಬರ್ಲೇಬೇಕು ನಾನೇನು ಭಯ ಪಟ್ಟೆ. ಕರಿಯಲ್ಲ ಅಂತ ಬರ್ಬೇಕು, ನಮ್ಮೂರಿಗೆ ನೀವು ಬರಬೇಕು, ನಿಮ್ಮೂರಿಗೆ ನಾವು ಬರಬೇಕು, ಅದೇ ಗೆಳತನ. ಇಲ್ಲಿದಾರಲ್ಲ ಸುಹಾಸ್ ಅವರು, ಬನ್ರಿ, ನಿಮ್ಮನ್ನ ವಿಡಿಯೋ ಮಾಡ್ತಿದಾರ. ಬನ್ನಿ ಬನ್ನಿ, ಹಿಂದೆ ಬಂದ್ರು. ವೆಲ್ಕಮ್ ಟು ಅವರ್ ವ್ಲಾಗ್. ಅಲ್ಲ ಕಾರ್, ವೆಲ್ಕಮ್ ಟು ಮೈ ಕಾರ್. ನಮಸ್ತೆ ಜನಗಳೇ, ಹೇಗಿದ್ದೀರಾ? ಚೆನ್ನಾಗಿದೆ ಕಾರ್ ನಿಮ್ದು. ಥ್ಯಾಂಕ್ ಯು. ವಾವ್, ಎಷ್ಟು ಸ್ಪೇಷಿಯಸ್ ಆಗಿದೆ ಇದು ಅಲ್ಲ, ಸಕ್ಕತ್ತಾಗಿದೆ ರೀ. ನೆಕ್ಸ್ಟ್ ಲೆವೆಲ್ ಲಕ್ಸುರಿ ಇದೆ ಆಕ್ಚುಲಿ. ಸಫಾರಿ ರೀ, ಟಾಟಾದಲ್ಲೇ ದೊಡ್ಡ ಗಾಡಿ. ಅಲ್ಲ ರೀ, ಹೊಸ ಕಾರ್ ಕಡ್ಲೆಪುರಿ ಬಟ್ಟೆ ಎಲ್ಲ ತಂದಿದ್ದೀರಾ. ಅದು ಅವಳದು ಸಾರಿ ಬಿಸ್ನೆಸ್ ಇದು. ಅಲ್ಲ, ಕಾರ್ ಹೊಸದಿರ್ಲಿ ಹಳೆದಿರ್ಲಿ, ವೈಫ್ ಮಾತ್ರ ಅವರೇ ಅಲ್ಲ, ಕಾರ್ ಚೇಂಜ್ ಆಗ್ಬೋದು. ಚೆನ್ನಾಗಿದೆ. ಇದು ಸ್ಟೇರಿಂಗ್ ಅದು LED ಬರುತ್ತಾ ಅಥವಾ ಜಸ್ಟ್ ಸ್ಟಾರ್ಟ್ ಮಾಡಿದಾಗ ಮಾತ್ರ ಆನ್ ಆಗುತ್ತೆ. ಟಾಟಾ ಲೋಗೋ ಸಲ ಲೋಗೋ. ಹಾಯ್, ಏನ್ ಮಾಡ್ತಾ ಇದ್ದೀರಾ 3 ಜನ ಒಳಗೆ ಕೂತ್ಕೊಂಡು? ಕಾರ್ ಚೇಂಜ್ ಆದ್ರೆ ಯಾರು ಚೇಂಜ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಅವ್ರು ಹೇಳುದು ಕಾರ್ ಚೇಂಜ್ ಆದ್ರೆ ವೈಫ್ ಕೂಡ ಚೇಂಜ್. ಅಲ್ಲಿ ಅವರಿಗೆ ಅರ್ಜೆಂಟ್ ಆಗ್ತದಾ ಇಲ್ವಾ ಗೊತ್ತಿಲ್ಲ, ನಿಮಗಂತೂ ಸಿಕ್ಕಾಪಟ್ಟೆ ಅರ್ಜೆಂಟ್. ಬೇಗ ಬಾ, ಅಲ್ಲಿ ಎಲ್ಲ ಕರೀತಿದ್ದಾರೆ. ಸಿನ್ಸಿಯರ್ ಸಿನ್ಸಿಯರ್ ಕಂಟೆಸ್ಟೆಂಟ್ ಅಲ್ಲ, ಟೈಮಿಗಿಂತ ಮುಂಚೆನೇ ಹೋಗಿ ಕೂತ್ಕೊಳ್ತಾ ಇದ್ರು. ಬೇಗ ಬಂದಿದ್ದೀವಿ, ಇದ್ರಲ್ಲಿ ಯಾಕೆ ಲೇಟ್ ಮಾಡಬೇಕು? ಬೇಗ ರೆಡಿ ಆದ್ಮೇಲೆ ಚಂದ ಕಾಣ್ತಿದ್ದಿ ಮಾರೆ ನೀನು. ಏನು ಹೇಗಿದ್ರು ಚಂದ. ಹೊಸ ಸಾರಿ ಅದನ್ನು ತುಂಬ ಜನ ಕೇಳಿದ್ರು ಮೇಲೆ ಕೂಡ. ಸೊ ನನಗಂತ ಫೇವ್ರೆಟ್ ಕಲರ್ ಚಾಕ್ಲೇಟ್ ಕಲರಲ್ಲಿದೆ, ಸೂಪರ್ ಆಗಿದೆ. ವೇರ್ ಮಾಡೋದಕ್ಕೂ ತುಂಬಾ ಕಂಫರ್ಟೇಬಲ್ ಇದೆ. 2 ಜನ ಬುಕ್ ಮಾಡಿದ್ರು ಕೂಡ ಆಯ್ತಂತೆ. ಇಲ್ಲಿ 2 ಜನ ಬುಕ್ ಮಾಡಿ ಕೂಡ ಆಯಿತು. ಸೊ ನಿಮಗೂ ಬೇಕಾದ್ರೆ ಬೇಗ ಬುಕ್ ಮಾಡಿ, ಈಗ ಸ್ಟಾಕ್ ಉಂಟಾ ಇರೋ ಗೊತ್ತಿಲ್ಲ, ಇವರ ವಿಡಿಯೋ ಬರೋ ವರ್ಷದಲ್ಲಿ ನಿಮಗೋಸ್ಕರ ತರಿಸ್ತೀವಿ, ಬೇಗ ಆರ್ಡರ್ ಮಾಡಿ. ಇದು ನೋಡೋಣ, ಬೇಗ ಬಾರ, ಕರೀತಿದ್ದಾರೆ. ಅಲ್ಲಿ ಕರೀತಿದ್ದಾರಾ? ಗುರಿ ಸರ್ ನಮ್ಮ ಲಾಗ್ ಅಲ್ಲಿ ಬರ್ತಾ ಇದ್ದಾರೆ. ಹಾಯ್ ಸರ್. ಹಾಯ್. ಇದು ನಿಮ್ದ ಲಾಗ್ ಸರ್? ಲಾಗ್ ಅಂತೇನಲ್ಲ, ಸುಮ್ಮನೆ ವಿಡಿಯೋ ಅಷ್ಟೇ, ಅದನ್ನೇ ಲಾಗ್ ಅನ್ನೋದ. ಹೊಡೆಯೋದು, ಒಬ್ರು ವಿಡಿಯೋ ಮಾಡೋದು. ಹೊಸ ಕಾರ್ ತಗೊಂಡಿರ್ಬೋದು. ಉರ್ಕೊಂಡು ಸಾಯ್ತಿದ್ದಾರೆ. ಪರಿಕಾರರು ಚೆನ್ನಾಗಿಲ್ಲ. ಕಾಮಿಡಿ, ರೈಸ್ ಕಾಮಿಡಿ. ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ಹಿಡಿಸುತ್ತೆ ಸ್ಟೇರಿಂಗು. ತಗೊಂಡು ಹೋಗ್ತಾ ಇರ್ತಾರಣ್ಣ, ಬ್ರೇಕ್ ಹಿಡಿಬೇಕು ಅಂತ ಹೇಳ್ಕೊಂಡು ಟರ್ನಿಂಗ್ ಅಲ್ಲಿ ಹೆಂಗ್ ಹೇಳೋ, ಟರ್ನಿಂಗ್ ಅಲ್ಲಿ ಶಿವ ಸರ್ನ ತಿರುಗಿಸಿ ಕೈಯಲ್ಲಿ ಹಿಡಿತಾನೆ ಅದ್ರಲ್ಲಿ ಬೇರೆ ಅವ್ರ ಹೆಂಡತಿ ಹೆವಿ ಹಿಂಸೆ ಇರ್ತಾ ಇರ್ತಾರೆ ಪಕ್ಕದ ಎಂತದ ಮೋಸ ಸುಸ್ಸು ಗಂಡ ಅಂತಾನು ನೋಡ್ಬೇಡ, ಓಡಿ ಓಡಿ. ಏನ್ರಿ ಟೈಮ್ ಸರಿಯಾಗಿ ಬಂದ್ರು ರೆಡಿ ಆಗ್ತಿರೋ ಅಂದ್ರೆ ಒಬ್ಬ ಕಲಾವಿದ ಯಾವ ರೆಡಿ ಇದೆ ನೋಡಿ. ಮೇಕಪ್ ಎಲ್ಲಿದೆ? ಈ ಮೇಕಪ್ ಹಾಕಲ್ವಾ? ಮೇಕಪ್ ಹಾಕಲ್ವಾ? ನ್ಯಾಚುರಲ್ ಬ್ಯೂಟಿ ನೋಡಿ ಕಲಾವಿದ. ಈ ಕಲಾವಿದ ನೋಡಿ ರೆಡಿ ಆಗಲ್ಲ, ಬೇಗ ಬರಲ್ಲ, ಚಾನಲ್ ಆನ್ ಟೈಮ್ ಬರಲ್ಲ, ಆನ್ ಟೈಮ್ ಬರದೆ ಸ್ನಾನನೂ ಮಾಡಲ್ಲ, ಸ್ನಾನನೂ ಮಾಡಲ್ಲ. ಊಟ ಕಟ್ಕೊಂಡು ಪಾತ್ರೆ ತೊಳೆದು ಬರಗಂಟು ಲೇಟ್ ಸಂಬಳ ಮಾಡ್ಕೊತಾ ಇದ್ದಾರೆ. ಸರ್ ಯಾವ ಸೌಕರ್ಯ ಇರ್ತಾರೆ? ಒಂದು ಕಾರ್ ಬೆಂಕಿನ ಹೆಂಗೆ ಕಾರ್ ಸುಟ್ಟೋಯ್ತಪ್ಪ. ಬೆಂಕಿ ಹಚ್ಚಿದ ಮೇಲೆ ಹೋಗಿ ಕೂಕೋಬೇಕು ತಾನೆ, ಸುಮ್ಮನೆ ಇದ್ದಾನೆ. ಫುಲ್ ಸುಡ್ಲಿ ಅಣ್ಣ, ಫುಲ್ ಕ್ಲೈಮ್ ಆಯ್ತು ಅಂತ. ಅವ್ರು ಯಾಕೆ ಹೇಳಿದ್ರು ಗೊತ್ತಾ? ಚಿಕ್ಕ ವಯಸ್ಸಿನ ನೋಡಲ್ವಂತೆ ಬೆಂಕಿ ಹೆಂಗ್ ಅದಕ್ಕೆ ಇದ್ದಂತು ನೋಡಿದ್ವಿ, ಈಗ ನೋಡ್ತಾ ಇತ್ತು. ಇತ್ತು ಇಷ್ಟು ತಿಂಗಳು. ಇವ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ರೇಗಿಸ್ತಾ ಇದ್ದಾರೆ. ಓಕೆ, ಇವಾಗ ತಾನೇ ಸ್ಟೇಜ್ಗೆ ಹೋಗಿ ನಮ್ಮ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿರೋ ಅಷ್ಟು ಜನರಿಗೆ ಜೀ ಕನ್ನಡದವರು ಗೌರವ ಸಲ್ಲಿಸಿದ್ರು. ಬಹುಶಃ ಯಾವ ಚಾನಲ್ನವರು ಕೂಡ ಈ ರೀತಿಯ ಒಂದು ಅವಕಾಶನ ಯಾರಿಗೂ ಕೊಡಲ್ಲ ಅನಿಸುತ್ತೆ. ಅಷ್ಟು ಪ್ರೊಡಕ್ಷನ್ ಹುಡುಗರು ಸ್ಟೇಜ್ ಮೇಲೆ ಕರೆಸಿ ಅವ್ರಿಗೊಂದು ಸ್ಟೇಜಲ್ಲಿ ಟ್ಯಾಲೆಂಟ್ ತೋರ್ಸೋಕ್ಕೆ ಅವಕಾಶ ಮಾಡಿಕೊಟ್ಟ ಜೀ
ಮತ್ತು ಝೀ ಟೀಮ್ ಅವರಿಗೆ ಆ್ಯಡ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಪಿಸೋಡ್ ಮುಗಿದ ಮೇಲೆ ಅವರಿಗೆ ನಾವೆಲ್ಲ ಸೇರಿ ಪ್ರೇಮ್ ಸರ್, ಮಾಳವಿಕಾ ಮೇಡಮ್ಮು ಮತ್ತು ಛಾಯಾ ಮೇಡಮ್ಮು, ರಾಜೇಶ್ ಸರು ಎಲ್ಲರೂ ನಾವು ಅಷ್ಟು ಕಂಟೆಸ್ಟೆಂಟ್ಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ಸೇರಿ ನಮಗೆ ಇಷ್ಟು ದಿನ ಊಟ ಬಡಿಸಿದಂಥ ನಮ್ಮ ಪ್ರೊಡಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಅವರಿಗೆಲ್ಲ ಊಟ ಬಡಿಸಿದ್ವಿ. ಎದ್ದೇಳು ಅಂದ್ರೂ ಕೂತಿದ್ದಾರೆ. ಆನ್ಲೈನ್ ಆರ್ಡರ್ ಮಾಡೋದು ಮೂಳೆನು ಸಿಗ್ತದೆ ಅಂತ ತಿನ್ನು, ಫುಲ್ ಸ್ವೀಟ್ ತಿನ್ನು, ಹಪ್ಪಳ ತಿನ್ನು. ಏನು ಹಿಂಗೆ ಹಚ್ಚಿದಿರಿ ಬೇಡ ಬೇಡ, ಸ್ವೀಟ್ ತಿನ್ನು. ಅವ್ರು ಪಕ್ಕದವ್ರು ಬಿಟ್ರು ಅದನ್ನೆಲ್ಲ ತಿನ್ಕೋಬೇಕು. ಒಂದು ಮೂಳೆನೂ ಬಿಡ್ಬಾರ್ದು, ಒಂಚೂರು ಬಿಡ್ಬಾರ್ದು ಅನ್ನೋ ಕಾನ್ಸೆಪ್ಟ್ ಅಷ್ಟೇ. ವೇಸ್ಟ್ ಮಾಡಬಾರ್ದು. ಗೊತ್ತು. ಗಂಡನ ಮರ್ಯಾದೆ ಹೋಗ್ತಿದೆ, ಹೆಂಡತಿ ವಿಡಿಯೋ ಮಾಡ್ತಿದ್ದಾರೆ. ಮರ್ಯಾದೆ ಹೋಗ, ನಾನು ಮರ್ಯಾದೆ ಹೋಗ್ಲಿ ಅಂತ ಹೌದಾ? ವಿಡಿಯೋಲೇ ಯುದ್ಧ. ಅವರು ಅವ್ರ ವಿಡಿಯೋ ತಿನ್ಬೇಕು. ಹೆಂಗ್ ಸರ್ ತಿನ್ನೋದು ಹೆಂಗೆ? ತಿನ್ನು ಚಕಪ್ಪ ಇದು. ಹಂಗೆ ಹಪ್ಪಳ ತಿನ್ನು. ತಿನ್ನು. ನೋಡಿ ತಿನ್ಬೇಕು ಹಪ್ಪಳ. ಅವನಿಗಿಂತ ಜಾಸ್ತಿ ನೀವೇ ತಿಂದ್ರ ಅಂತ. ಹೆಂಗೆ ತಿನ್ಬೇಕು ಅಂತ ತೋರಿಸ್ತಾನೆ. 1 ಲಕ್ಷ. ಮೇಕಪ್ ತೆಗೆದಿದ್ದಾರೆ. ಗೀತಾ ಅವರು ಆಲ್ರೆಡಿ ಮೇಕಪ್ ತೆಗೆದಿದ್ದಾರೆ. ನಾನು ಇನ್ನೂ ಮೇಕಪ್ ತೆಗ್ದಿಲ್ಲ. ಇವಳಿ ಕಾಣ್ತಾಳ ಮೇಕಪ್. ನಾನು ಕಲರ್ ಹೌದು ಒಪ್ಕೊಳ್ಳೋದೆ ಚಂದ ಇದ್ದಾಳ, ಅದಕ್ಕೆ ಮದುವೆ ಆಗಿದ್ದು. ಹೌದಾ? ಮತ್ತೆ ಈಗ ಅಂತ ಹೇಳಿದ್ರಿ, ಮುಖ ನೋಡಿ ಮದುವೆ ಆಗಲಿಲ್ಲ ಅಂತ ಹೇಳಿದ್ರಿ. ಎಲ್ಲ ಶೂಟ್ ಹೆಂಗಾಯ್ತು ಇವತ್ತು? ಸಕ್ಕತ್ತಾಗಿ ಬಂತು. ಯಾವ್ಯಾವ ವರ್ಕ್ ಸಮಾಜದಲ್ಲಿ ಯಾರೆಲ್ಲ ಏನೆಲ್ಲ ಕೆಲಸ ಮಾಡ್ತಾರೋ ಅವ್ರಿಗೊಂದು ಟ್ರಿಬ್ಯೂಟ್ ಕೊಡುವಂಥ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ನಮ್ಮ ಜೋಡಿಗಳು ಮಾಡಿದ್ದಾರೆ. ಬೆಸ್ಟ್ ಎಪಿಸೋಡ್. ನಮಗಂತೂ ತುಂಬ ಖುಷಿ ಆಯಿತು. ನೀವು ನೋಡಿ, ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ಮಿಸ್ ಮಾಡಿದೆ. ಜೋಡಿ ನಂಬರ್ 1 ಸೀಸನ್ 3 ನಿಮ್ಮ ಬೆವರಲ್ಲಿತ್ತು. ನೀವು ಎಷ್ಟು ಕೆಲಸ ಮಾಡಿದ್ದೀರಿ ಅಂತ. ಹೌದಾ? ನೋಡಿ, ನಾವು ಬೆಸ್ಟ್ ಪರ್ಫ್ಯೂಮ್, ಯಾಕಂದರೆ ನಮ್ಮ ಸುದೀಪ್ ಸರ್ ಹೇಳಿದಾರಲ್ಲ ಕೋಟಿಗೊಬ್ಬದಲ್ಲಿ, ಏನೋ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಅಂತ. ಹಂಗೆ ಬೆವರು ಅಲ್ಲ ನೋಟಿಗಿರೋ ಬೆವರು. ನನ್ನ ಜೋಡಿ ನಂಬರ್ 1 ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೇಂಜಸ್ ಆಗಿದೆ ನಮ್ಮ ಇಬ್ಬರ ಮಧ್ಯೆ ಇರುವ. ಅಯ್ಯೋ, ಕರೆಂಟು ಇತ್ತು, ಚೇಂಜಸ್ ಅಂತ ನಿಮ್ಮಾಗಲೂ ಹೋಗಿದೆ ಆಯಿತಾ. ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿದೆ, ಜಾಸ್ತಿ ಒಬ್ರಿಗೊಬ್ರು ತಿಳ್ಕೊಳ್ತಾ ಇದ್ದೀವಿ. ಅಂದರೆ ಜಾಸ್ತಿ ಪ್ರೀತಿ ಕೂಡ ಆಗಿದೆ. ಆಯ್ತಾಯ್ತು, ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಜಾಸ್ತಿ ತಿಳ್ಕೊಳ್ತಾ ಇದ್ದಾರೆ. ನನಗೆ ಗೊತ್ತಿತ್ತು, ನನಗೆ ಅದೊಂದು ಇಷ್ಟ, ಗಂಡನ ಬಗ್ಗೆ ತಿಳ್ಕೊಳ್ಳೋದು, ಗಂಡನಿಗೆ ಏನಿಷ್ಟ ಇಲ್ಲ ಅಂತ. ಸೊ ಇವರು ಅದರಲ್ಲಿ ಹಿಂದೆ ಇದ್ದರು, ಬಟ್ ಈಗ ತುಂಬ ಮುಂದೆ ಬಂದಿದ್ದಾರೆ. ಈಗ ಇದರಿಂದ ತುಂಬಾ ನನಗೆ ಯೂಸ್ಫುಲ್ ಆಗಿದೆ. ಒಟ್ಟಿನಲ್ಲಿ ನೀನು ಹೊಗಳೋದು, ನನ್ನನ್ನು ತಗೊಳ್ಳೋದು. ನಾನು ಈಗ ಹೌದು ಚೇಂಜ್ ಆಗಿದ್ದೀನಿ ಅನ್ನೋ ಮಾತಲ್ಲಿ ನನಗೆ ನಾನು ಸರಿ ಇದ್ದೆ, ಇವರು ಸರಿ ಇರಲಿಲ್ಲ. ಜಾಸ್ತಿ ಆಗಿದೆ ಅಂತ ಹೇಳೋದಲ್ಲ, ಜಗಳ ಆದಾಗಲೂ ಬಂದು ಫಸ್ಟ್ ಯಾರು ಸಾರಿ ಕೇಳ್ತಾರೆ, ಅಲ್ಲಿರೋದು ಪ್ರೀತಿ. ಜಗಳ ಅಂದೊಂದೊಂದು ಅರ್ಥ ಇರುತ್ತೆ. ಸುಮ್ಮನೆ ಜಗಳ ಆಡೋದಾದ್ರೆ ವಿಷಯಕ್ಕೆ ಜಗಳ, ಒಟ್ಟಿನಲ್ಲಿ ಏನಾದರೂ ಮಾತುಕತೆ ಆಗಿ ಕೋಪ ಮುನಿಸ್ಕೊಂಡಿದ್ದಾರೆ ಅಂತ ಅಂದಾಗ ಹಗ್ ಮಾಡಿ ಕಿಸ್ ಮಾಡಿದ್ರೆ ಅಲ್ಲೆಲ್ಲ ಮುಗ್ದೋಗಿ. ಶೂಟ್ ಬ್ಯುಸಿ ಮಧ್ಯದಲ್ಲಿ ಲಾಗ್ ಮಾಡೋದು ತುಂಬ ಕಷ್ಟ. ಆಮೇಲೆ ಸೆಟ್ ಒಳಗಡೆ ವೀಡಿಯೋ ಮಾಡೋದು ಪರ್ಮಿಷನ್ ಇದೆಯೋ ಎಲ್ಲೋ ಗೊತ್ತಿಲ್ಲ. ಹೊರಗಡೆ ಯಾವ ರೀತಿ ಪ್ರಿಪೇರ್ ಆಗ್ತಿದ್ದೀವಿ ಅದನ್ನೆಲ್ಲ ಈ ಲಾಗಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಥ್ಯಾಂಕ್ ಯು. ದಿ ನೆಕ್ಸ್ಟ್ ಡೇ ಸುಸ್ಸು ಅವರ ಮನೆಯಲ್ಲಿ ನಮಗೆ ಭವ್ಯವಾದ ಆತ್ಮೀಯ ಸ್ವಾಗತಗಳ ಸುರಿಮಳೆ. ಥ್ಯಾಂಕ್ ಯು. ಬೇಡ ಅಂತ ಮತ್ತೇನು ಗೊತ್ತಾ, ಇದರಲ್ಲಿ ನಿನಗೆ ಒಂದು ಸ್ಯಾರಿ ಇದೆ, ಅವನಿಗೊಂದು ಶರ್ಟ್ ಇದೆ, ಒಂದು ಡ್ರೆಸ್ ಇದೆ. ಎಂತ
ಇಷ್ಟೆಲ್ಲ ಇದೆಯಾ? ಇದೆಲ್ಲ ಬುದ್ಧಿ ನಿಮ್ದು ಮಾತ್ರ ಇರ್ಬೋದು, ಈ ಅಪ್ಪಂದಿರ್ಲಿಕ್ಕಿಲ್ಲ. ಹೌದಾ? ನಿಮಗೆ ಮದುವೆ ಮುಂಚೆ ಯಾರಿಗಾದ್ರೂ ಗಿಫ್ಟ್ ಕೊಡೋ ಅಭ್ಯಾಸ ಇತ್ತ? ತುಂಬ ಗಿಫ್ಟ್ ಕೊಡ್ತೀವಿ. ಸುಳ್ಳು ಹೇಳ್ತಾ. ವಾವ್, ಸೂಪರ್, ಚೆನ್ನಾಗಿದೆ, ಸೂಪರ್. ಜಗಪ್ಪ ಅವ್ರದಾ? ಗಿಫ್ಟ್ ಕೊಡಕ್ ಬರ್ತಿತ್ತ ನಿಮಗೆ? ನಾನು ಏನು ಅನ್ಕೊಂಡೆ, ಈ ಥರ ಟೀ ಶರ್ಟ್ ಬಟ್ ನಿಂಗೆ ಶರ್ಟ್ ಚಂದ ಇದೆ ನೋಡು. ಜಗಪ್ಪ ಅವರು ಮದುವೆ ಮುಂಚೆ ಮದುವೆ ಮುಂಚೆ ಗಿಫ್ಟಾ? ಅವನು ಬಾಳೆ ಕೊಡ್ತಾನೋ ಇಲ್ಲ ಅಂತ ಭಯ. ಇಷ್ಟೆಲ್ಲ ನಮ್ಗೆ ಇದಕ್ಕೆ ಮನೆಗೆ ಒಂದು ಇದೆಲ್ಲ ಕೊಟ್ಟು ನಮ್ಮನ್ನು ಇರೋದಕ್ಕೆ ಅವ್ರು ಇರೋದಕ್ಕೆ ಅವಕಾಶವನ್ನು ಕೊಟ್ಟು ಏನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರೋದಕ್ಕೆ ವಾಸ್ತವ್ಯದ ಇವನು ಇರುವುದಕ್ಕೆ ಆಶ್ರಯವನ್ನು ಕೊಟ್ಟು, ಉಡುವುದಕ್ಕೆ ಬಟ್ಟೆಯನ್ನು ಕೊಟ್ಟು, ಭೋಜನವನ್ನಿಟ್ಟು, ಎತ್ಕೊಳ್ರಿ ಮೆಟ್ಟು. ಹೌದು, ನೋಡ್ಲಿಲ್ಲ ಇದು 2 years ಬೇಬಿ ಇದ್ದ ಅಥವಾ 1.5 to 2 years ಇದೆ ಇದ್ರೆ ಅದಾಗುತ್ತೆ. ನೋಡಿನೇ ತಂದ್ಕೊಳ್ಳೋ ಅದೆಲ್ಲ ಮಕ್ಕಳು ಬಟ್ಟೆಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಥ್ಯಾಂಕ್ ಯು ಇನ್ವೈಟ್ ಮಾಡಿದ್ದಕ್ಕೆ. ಅಂದ್ರೆ ಫ್ರೀ ಮಾತಾಡ್ಲಿಕ್ಕೆ ಒಂದು ಖುಷಿ ಆಯ್ತು. ಅಯ್ಯೋ, ನೀವು ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಇವರೆಲ್ಲ ಇದ್ದಾಗ ಬರ್ಬೇಕು, ಇನ್ನೂ ಮಜಾ ಇರ್ತದೆ. ಅವರ ಅಮ್ಮ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಸುಸು ಅಮ್ಮ. ಒಂದ್ಸಲ ನನಗೆ ಕಾಲಿಗೆ ಏಟಾಗಿದ್ದಾಗ ಮನೆಗೆ ಬಂದು ಎಷ್ಟು ಚಂದ ಟ್ರೀಟ್ ಅವ್ರು ಇವಾಗಲೂ ಕೇಳ್ತಾರೆ, ಕಾಲು ಸರಿ ಹೋಯ್ತೇನಪ್ಪ. ಇವ್ ನಾಡಿದ ಓವರ್ ಆಕ್ಟಿಂಗ್ ಹಂಗೆ ಇತ್ತವತ್ತು. ಆಮೇಲೆ ಅನ್ಕೊಂಡ್ರು ಕಾಲು ನೋಡ್ಬಿಟ್ಟು ಇವನ್ ತಲೆ ಸರಿ ಇಲ್ಲ. ನೀವು ಹಿಂಗೆ ತೊಳಿದೆ ಗಾಡಿ? ಮೇಲ್ಗಡೆಯಿಂದ ನಿಮ್ಮ ಮನೆಯಿಂದ ನೀರು ಹಿಡಿತೀರಿ ಇಲ್ಲಿಗೆ? ಟೈಮಿಗೆ ಊಟ, ಕಾಫಿ, ಟೀ, ಪಾಯಸ, ಕಾರ್ ತೊಳೆಯೋದು, ಫ್ರೂಟ್ಸು, ವೆಜಿಟೇಬಲ್ಸ್, ಫ್ರೂಟ್ ಸಲಾಡ್, ಐಸ್ ಕ್ರೀಮು, ಅದ್ರ ಜೊತೆ ಮಲ್ಕೊಳ್ಳೋಕೆ ಜಾಗ, ಜೊತೆಗೆ ಕಾರು ವಾಶ್ ಮಾಡ್ಕೊಂಡು ಇಲ್ಲಿ ಗಾಡಿಯನ್ನು ಹಾಕಿಡ್ಬೇಕಷ್ಟೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಿದ್ದೆ ಬಂದ್ರೆ ಸೈಡ್ಗೆ ಹಾಕು. ಹಾಂ, ಶೋರ್ ಕಾಲ್ ಮಾಡಿ. ಬಾಯ್ ಅಮ್ಮ, ಹುಷಾರು. ಫೋನ್ ಮಾಡು ರೀಚ್ ಆದ್ಮೇಲೆ. ಓಕೆ, ಶೋರ್. ಈಗ ಸರಿ ನಿದ್ದೆ ಆದ ನಂತರ ಬನ್ನಿ ಊರ ಕಡೆ. ಊರಿಗೆ ಬಂದಾಗ ಕ್ಲೀನ್ ಮಾಡ್ಲಿಕ್ಕೆ ಬರ್ತೀನಿ. ಅದೇ ನಮ್ದು ಬಿಸ್ನೆಸ್ ಮನೆಯಿಂದ ಡೆಕೋರ್ ಎಷ್ಟು ಚಂದ ಇಟ್ಕೊಂಡಿದ್ದಾರೆ ಇವರ ಮನೇನಂದ್ರೆ, ಅಷ್ಟು ನೀಟಾಗಿ ಎಲ್ಲೆಲ್ಲಿ ಇಡ್ಬೇಕು. ನಾವೊಂದು ಬ್ಯಾಗ್ ಅಲ್ಲಿಟ್ರೆ ಅದು ಅಲ್ಲಿರೋದಿಲ್ಲ, ಅದು ಎಲ್ಲೋ ಸೇರ್ಬೇಕು ಸೈಡ್. ಕಂಪ್ಲೇಂಟ್ ಇಲ್ಲ, ಯಾಕಂದ್ರೆ ನಿಮ್ಮ ಮನೇಲಿ ಮಗು ಇದೆ. ನಮ್ಮ ಮನೆಗೆ ಒಂದು ಬಂದ್ರೆ ಅವಾಗ ನನಗೂ ಗೊತ್ತಾಗುತ್ತೆ. ನಮ್ದು ಅದೇ ಕತೆ. ಮಗು ಇದ್ರು ಇಲ್ಲದಿದ್ರು ಮಗು ಮನೇನ ಅಷ್ಟು ನೀಟಾಗಿ ಇಟ್ಕೊಂಡಿದ್ದೀರಲ್ಲ, ಇಟ್ಕೋಬಹುದು ಅಲ್ಲ. ಯಾರಿಗೆ ಪೇಷನ್ಸ್ ಇರುತ್ತೆ? ಅಷ್ಟು ನೀಟಾಗಿ ಇಟ್ಕೊಂಡಿದ್ದಕ್ಕೆ ಇವರು ಶೂಟಿಂಗ್ ಆದ ಕೂಡಲೇ ಮನೆಗೆ ಬರೋದು. ಇಲ್ಲ ಅಂದ್ರೆ ಮನೆಗೆ ಎಲ್ಲಿ ಬರ್ತಾರೆ? ಇರು ಇನ್ನೋಡು ಗುರು, ಇರು ಬರ್ತೀನಿ. మాటున బాధకు మాటల క్యూరువ కన్ను కన్ను కలలకు ఆక్సిద సోరువన్ నా జత కాగలవా